ಬಹುತೇಕ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳ ಆಟೋಪಚಾರಕ್ಕಾಗಿ ಆಟದ ಮೈದಾನಗಳಿರೋದು ಸಾಮಾನ್ಯ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈ ಗ್ರಾಮೀಣ ಶಾಲೆಯಲ್ಲಿ ಮಲ್ಟಿ ಸೀಸನಲ್ ಆಟದ ಕ್ರೀಡಾಂಗಣವಿದೆ. ರಾಜ್ಯದ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಇಂಥ ಕ್ರೀಡಾಂಗಣವಿಲ್ಲ. ಮಳೆಗಾಲದಲ್ಲಿ ಈ ಕ್ರೀಡಾಂಗಣದಲ್ಲಿ ಮಳೆ ನೀರು ಬಿದ್ದರೂ ಕೆಲವೇ ನಿಮಿಷಗಳಲ್ಲಿ ನೀರು ಇಂಗುವಂತಹ ವ್ಯವಸ್ಥೆ ಈ ಕ್ರೀಡಾಂಗಣದಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಹಿರೇಬಂಡಾಡಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈ ವಿಶೇಷ ಕ್ರೀಡಾಂಗಣವಿದೆ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ಸ್ಥಳೀಯ ಹಿರೇಂಬಾಡಿ ಗ್ರಾಮ ಪಂಚಾಯತ್ ಸುಮಾರು 21 ಲಕ್ಷ ರೂಪಾಯಿಗಳನ್ನು ವ್ಯಯಿಸಿ ಈ ಕ್ರೀಡಾಂಗಣವನ್ನ ನಿರ್ಮಿಸಿದೆ. ಕೇವಲ ಕ್ರೀಡಾಂಗಣ ಮಾಡಿದ್ರೆ ಸಾಲದು, ಅದು ಸರ್ವ ಋತುವಿನಲ್ಲೂ ವಿದ್ಯಾರ್ಥಿಗಳಿಗೆ ಪ್ರಯೋಜನಕಾರಿಯಾಗಬೇಕು ಎನ್ನುವ ದೃಷ್ಟಿಯಿಂದ ಮೈದಾನದಲ್ಲಿ ನೀರು ತಕ್ಷಣಕ್ಕೆ ಇಂಗುವಂತಹ ವ್ಯವಸ್ಥೆಯನ್ನ ಮಾಡಲಾಗಿದೆ. 100 ಮತ್ತು 200 ಮೀಟರ್ ಓಟದ ಟ್ರ್ಯಾಕ್ ಕೂಡ ನಿರ್ಮಿಸಲಾಗಿದೆ. ಅಲ್ಲದೆ ಮೈದಾನದ ಸುತ್ತ ಒಳಚರಂಡಿ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಎಷ್ಟೇ ಜೋರು ಮಳೆ ಬಂದು ಈ ಮೈದಾನದಲ್ಲಿ ನೀರು ತುಂಬಿದ್ರೂ ಕೇವಲ ಕೆಲವೇ ನಿಮಿಷದಲ್ಲಿ ಈ ಮೈದಾನದ ನೀರೆಲ್ಲ ಇಂಗುವಂತಹ ವ್ಯವಸ್ಥೆ ಇದರಲ್ಲಿದೆ. ಈ ಶಾಲೆಯ ಮಕ್ಕಳ ಕ್ರೀಡೆಗಳಿಗೆ ಮಾತ್ರವಲ್ಲದೆ ಅಂತರ್ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳಲ್ಲೂ ಇಲ್ಲಿ ಇದೀಗ ಆಯೋಜಿಸಲಾಗ್ತಿದೆ. ಮಳೆಗಾಲದ ಸಂದರ್ಭದಲ್ಲಿ ಮಳೆ ಬಿಟ್ಟರೂ ಆಟದ ಮೈದಾನದಲ್ಲಿ ನೀರು ನಿಲ್ಲುವಂತಹ ಕಾರಣಕ್ಕಾಗಿ ಮಕ್ಕಳು ಆಟ ಆಡುವುದರಿಂದ ವಂಚಿತವಾಗುವುದು ಹೆಚ್ಚು. ಆದರೆ ಈ ಶಾಲೆಯ ಮಕ್ಕಳಿಗೆ ಮಳೆ ಬಿಟ್ಟ ಸಮಯದಲ್ಲಿ ಮೈದಾನದಲ್ಲಿ ಆಟವಾಡುವ ಅವಕಾಶವಿದೆ. ಸರ್ಕಾರಿ ಶಾಲೆ ಮಾತ್ರವಲ್ಲ, ಖಾಸಗಿ ಶಾಲೆಗಳಲ್ಲೂ ಇಂಥ ಆಟದ ಮೈದಾನ ಇರೋದು ವಿರಳವಾಗಿದ್ದು, ಹಿರೇಬಂಡಾಡಿಯಂತಹ ಗ್ರಾಮೀಣ ಭಾಗದ ಈ ಶಾಲೆ ಈ ರೀತಿಯ ವ್ಯವಸ್ಥೆಯನ್ನ ಹೊಂದಿರುವಂಥದ್ದು ಶಾಲಾ ಮಕ್ಕಳಿಗೆ ಖುಷಿಯನ್ನ ತಂದುಕೊಟ್ಟಿದೆ. ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಾಣಗೊಂಡಿರುವಂತಹ ಈ ಆಟದ ಮೈದಾನವನ್ನ ತಮ್ಮಲ್ಲಿಯೂ ನಿರ್ಮಿಸಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಶಾಲೆಗಳ ಉಸ್ತುವಾರಿಗಳು ಇಲ್ಲಿಗೆ ಆಗಮಿಸಿದ್ದಾರೆ. ಮಾಡಿಲ್ಲ ಹೌದು. ಇದು ಯಾವಾಗ ರಿಲೇ ಯಾವಾಗ ಬರ್ತದೆ? ಬರ್ತದೆ. ನಮಗೆ ಮುಂಚೆ ಎಲ್ಲ ಮಳೆಗಾಲದಲ್ಲಿ ಆಟ ಆಡಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ಈಗ ಗ್ರೌಂಡ್ ಆದ ಕಾರಣ ಸಮತಟ್ಟಾದ ಜಾಗದಲ್ಲಿ ಆಟ ಆಡಲಿಕ್ಕೆ ಆಗ್ತದೆ. ಮುಂಚೆ ನೀರೆಲ್ಲ ನಿಂತಿತ್ತು, ಈಗ ಒಳಚರಂಡಿ ಎಲ್ಲ ವ್ಯವಸ್ಥೆಯಾಗಿ ಮತ್ತೆ ಓಡುವ ಟ್ರ್ಯಾಕ್ ಎಲ್ಲ ಇದೆ. ನಮ್ಮ ಸಹಪಾಠಿಗಳು ಹಾಗೂ ನಾನು ಅವರ ಜೊತೆ ಗ್ರೌಂಡಲ್ಲೆಲ್ಲ ಓಡ್ತೇನೆ. ಮತ್ತು ಸ್ಪೋರ್ಟ್ ಎಲ್ಲ ಆಗ್ತಿದ್ದು ಇನ್ನೂ ಒಳ್ಳೆಯದಾಗ್ತಿತ್ತು ಅಂತ ಅನಿಸ್ತು. ಸರ್ಕಾರಿ ಪ್ರೌಢಶಾಲೆ ಹಿರೇಬಂಡಾಡಿ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮ ಈ ಗ್ರೌಂಡ್ ಸುಮಾರು 21 ಲಕ್ಷ ವೆಚ್ಚದಲ್ಲಿ ಉದ್ಯೋಗ ಖಾತರಿ ಯೋಜನೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಇದರ ಕೆಲಸ ಪಂಚಾಯತ್ ವತಿಯಿಂದ ಹಿರೇಬಂಡಾಡಿ
ಗ್ರಾಮ ಪಂಚಾಯತ್ ವತಿಯಿಂದ ಆ, ನೆರವೇರಿದೆ. ಇದರ ವಿಶೇಷ ಏನಂದರೆ ಮಳೆಗಾಲದಲ್ಲಿ ಕೂಡ ಇದರಲ್ಲಿ ಗ್ರೌಂಡಲ್ಲಿ ನೀರು ನಿಲ್ಲೋದಿಲ್ಲ, ಎಲ್ಲ ಬಸ್ಸಿದು ಹೋಗ್ತದೆ. ಮಳೆಗಾಲದಲ್ಲಿ ಕೂಡ ಮಲ್ಟಿ ಸೀಸನ್ ಟ್ರ್ಯಾಕ್ ಇದೆ ಇಲ್ಲಿ. ನಮ್ಮ ವಿದ್ಯಾರ್ಥಿಗಳಿಗೆ ಕಳೆದ ವರ್ಷ ತಾಲೂಕು ಮಟ್ಟದ ಒಂದು ಕ್ರೀಡಾಕೂಟ ಇಲ್ಲಿ ನಡೆಯಿತು. ಪುತ್ತೂರು ತಾಲೂಕು ಮಟ್ಟದ ಕ್ರೀಡಾಕೂಟ ಇಲ್ಲಿ ನೆರವೇರಿದೆ. ನಮ್ಮ ಗ್ರಾಮೀಣ ಪರಿಸರದಲ್ಲಿ ಇಂಥ ಒಂದು ಕ್ರೀಡಾಂಗಣ ಬಹಳ ವಿಶೇಷತೆಯಿಂದ ಕೂಡಿದ್ದಾಗಿದೆ. ನೀರು ನಿಲ್ಲದಂತೆ ಅಂದರೆ ಮಧ್ಯದಲ್ಲಿ ಆ ಟ್ರ್ಯಾಕಿನ ಸುತ್ತಲೂ ಒಂದು ನೀರು ಬಸ್ಸಿದು ಹೋಗುವಂಥ ಒಂದು ಕಾಲುವೆಯ ರೀತಿ ಅಂಡರ್ಗ್ರೌಂಡ್ ನಿರ್ಮಾಣ ಮಾಡಿದ್ದಾರೆ. ಬೇರೆ ಇಲ್ಲಿ ದೇಶದ ಇಲ್ಲಿ ರಾಜ್ಯದಲ್ಲಿ ಅಥವಾ ಜಿಲ್ಲೆಯಲ್ಲಿ ಇಂಥ ಮೈದಾನ ಇದೆಯಾ? ನನಗೆ ತಿಳಿದ ಮಟ್ಟಿಗೆ ಇದು ಮೊದಲ ಒಂದು ಕ್ರೀಡಾಂಗಣ ರಾಜ್ಯದಲ್ಲಿಯೇ. ಇದು ಯಾವ ಶಾಲೆಯಲ್ಲಿ ಕೂಡ ಇಂಥ ಒಂದು ಗ್ರೌಂಡ್ ಇಲ್ಲ. ಈಗ ಇತ್ತೀಚೆಗೆ ಇಲ್ಲಿ ಉಪ್ಪಿನಂಗಡಿ ಜೂನಿಯರ್ ಕಾಲೇಜಲ್ಲಿ ಈಗ ಅದು ಕೆಲಸ ನಡೀತಾ ಇದೆ. ಇಲ್ಲೇ ಸಮೀಪದ ಉಪ್ಪಿನಂಗಡಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅಲ್ಲಿ ಕೂಡ ಇಂಥದ್ದೇ. ಶಾಲೆಯಲ್ಲಿ ಇಂಥ ಎಲ್ಲಿತ್ತು? ಯಾವುದು? ಸರ್ಕಾರಿ ಶಾಲೆಯಲ್ಲಿ. ಸರ್ಕಾರಿ ಶಾಲೆಯಲ್ಲಿ. ಹೌದು, ನಿಮ್ಮ ಹೆಸರು? ಶ್ರೀಧರ್ ಭಟ್.